ಸೋಲ್ತಿ ಅಂತ ಹೇಳ್ತಿದ್ರು. ಅದೀಗ ನನಗೂ ಅನ್ನಿಸ್ತಾ ಇದೆ, ಎಷ್ಟು ಸ್ಟ್ರಾಂಗ್ ಇದ್ರು ಸೋಲ್ತಾ ಇದೀವಿ ಅಂದ್ರೆ ನನ್ನಲ್ಲೇ ಏನೋ ಸಮಸ್ಯೆ ಇದೆ ಅಂದ್ರೆ. ಈಗ ನಮ್ಮ ಮಗನವಕ್ಕೆ ಯಾವನು ಚಪ್ಪಲ್ ತಗೊಂಡು, ತಂದೆ ತಾಯಿಗಳು ಏನಾದ್ರು ಚಪ್ಪಲ್ ತಗೊಂಡು ಹೊಡೆದಿದ್ರೆ ಈ ತರ ಏನಂತಾರೆ ಎಲ್ಲ ನಿಮ್ಗೆ ಕಮೆಂಟ್ ಮಾಡೋದು ಎಲ್ಲ ಆಲ್ಮೋಸ್ಟ್ 10 ವರ್ಷ 12 ವರ್ಷ 15 ವರ್ಷದ ಒಳಗಡೆ ಇರ್ತಕ್ಕಂಥವೇನೆ. ಇವ್ರಿಗೆ ತಂದೆ ತಾಯಿಗಳು ಮೆಟ್ಟು ತಗೊಂಡು ಹೊಡೆದು ಬುದ್ಧಿ ಕಲ್ಸಿದಿದ್ರೆ ಹಿಂಗೆಲ್ಲ ಕಿತ್ತೋದ್ ಕಮೆಂಟ್ಗಳನ್ನ ಹಾಕ್ತಾ ಇರ್ಲಿಲ್ಲ. ಮುರಳಿ ಒಂದ್ ನಿಮಿಷ ಇಲ್ಲ ನಾನು ಇದನ್ನ ಹೇಳಲೇಬೇಕು. ಒಂದ್ ನಿಮಿಷ ತಡೀರಿ. ಈಗ ಕಲರ್ಸ್ ಕನ್ನಡದಲ್ಲಿ ಒಂದ್ 25 ನಿಮಿಷಕ್ಕಿಂತ ಮುಂಚೆ ಒಂದು ಪ್ರೋಮೋ ಬಿಟ್ಟಿದಾರ್ರಿ. ಆ ಪ್ರೋಮೋದಲ್ಲಿ ಮಾಡಿರೋವೆಲ್ಲ ಚಿಕ್ಕ ಐಕ್ಳುಗಳೇನೆ, ಯಾರು ದೊಡ್ಡವ್ರು ಯಾರು ಇಲ್ಲ, ಎಲ್ಲ ಚಿಕ್ಕ ಐಕ್ಳುಗಳೇನೆ. ಆ ಕಮೆಂಟ್ಗಳು ನೋಡಿದ್ರೆ ನೋಡ್ರಿ, ಇಲ್ಲಿ ಆ ಕಮೆಂಟ್ಗಳು ನೋಡ್ರಿ. ಇಲ್ಲಿ ಒಬ್ಬ ಕಾಮಿಡಿ ಪೀಸು ಈ ಕಚಡ ನನ್ನ ಮಗನಿಗೆ ಯಾಕ್ರಿ ಬೇಕು ಬಿಗ್ ಬಾಸ್ ಅಂತ ಹಾಕವ್ರೆ. ಆಮೇಲೆ ನಿನ್ ಕೈಲಿ ಏನು ಕಿಸಕ್ಕಾಗಲ್ಲ ಅಂತ ಗೊತ್ತು ಬಿಡಲಿ ಗಿಲ್ಲಿ. ನಿನ್ಗೆ ಗೊತ್ತಿರೋದು ಯಾರಾದ್ರೂ ಶ್ರಮ ಪಟ್ಟು ಗೆದ್ದಿದ್ದೇ ಹಾಳು ಮಾಡೋದು, ಅಂದ್ರೆ ನಿಮ್ಗೆ ಗೊತ್ತಿರೋದೇ ಶ್ರಮ ಪಟ್ಟು ಹಾಳು ಮಾಡೋದು ಅಂತ ಹೇಳ್ತಾರಲ್ಲ. ಇವ್ರು ಕಷ್ಟ ಪಡ್ಬೇಕು ಅಂದ್ರೆ ಎಷ್ಟು ಕಷ್ಟಪಟ್ಟು ಬಂದೇವನ್ರಿ. ಇವತ್ತು ಮೊಬೈಲ್ ಹಿಡ್ಕೊಂಡು ವಿಡಿಯೋ ಮಾಡ್ಕೊಂಡು ಗಲ್ ಇಲ್ಲಿ ಉಗಿಸ್ಕೊಂಡು ಬೈಸ್ಕೊಂಡು ಅನ್ಬಾರ್ದು ಮಾತುಗಳನ್ನ ಅಂದಿರ್ತಾರೆ. ಅವನ್ನೆಲ್ಲ ಸಹಿಸ್ಕೊಂಡು ಕೇಳ್ಕೊಂಡು ಇವತ್ತು ಇಲ್ಲಿಗೆ ಬಂದ್ ನಿಂತವನಲ್ಲ ಆ ಹುಡುಗ ಗಿಲ್ಲಿ, ಅವನ ಬಗ್ಗೆ ಈ ತರ ಮಾತಾಡ್ತಾರಲ್ಲ, ಅದ್ರ ಬಗ್ಗೆ ನೀವು ಈಗ ನೋಡಿ. ಆಕ್ಚುಲಿ ಇದು ಏನ್ ವಿಚಾರಕ್ಕೆ ಬಂದಿರೋದು ಅಂತ ಹೇಳ್ಬಿಡ್ತೇನೆ ನಾನು. ನೀವು ನೋಡಿರ್ಬಹುದು, ಇವಾಗ 7 ಜನ ನಾಮಿನೇಟ್ ಗೆ ಇವಾಗ ಇವ್ರು ಮಾಡೋರು 7 ಜನರ ನಾಮಿನೇಟ್ ಅನ್ನ ಮಾಡಿದ್ದಾರೆ. ಇವಾಗ ಟಾಸ್ಕ್ ಗಳನ್ನ ಕೊಡ್ತಾ ಇದ್ದಾರೆ. ಅಂದ್ರೆ ಆ ನಾಮಿನೇಟ್ ಇಂದ ಬಚಾವಾಗೋದು, ಮತ್ತೆ ಯಾರು ನಾಮಿನೇಟ್ ಆಗಿಲ್ವೋ ಅಂದ್ರೆ ಏನ್ ಗಿಲ್ಲಿ ಕಡೆ ಗುಂಪಿದೆ ಒಂದು, ಅವ್ರು ಯಾರು ನಾಮಿನೇಟ್ ಆಗಿರ್ಲಿಲ್ಲ ಅವ್ರನ್ನ ನಾಮಿನೇಟ್ ಮಾಡೋದು. ಇದು ಒಂದು ಟಾಸ್ಕ್. ಆಕ್ಚುಲಿ ನಿನ್ನೆ ಒಂದು ಟಾಸ್ಕ್ ಅಲ್ಲಿ ಕೊಟ್ಟಿದ್ರು, ಅದು ಇವತ್ತು ಎಂಡ್ ಆಗ್ತಾ ಇದೆ. ಆಯ್ತಾ, ಇವತ್ತು ಆಲ್ಮೋಸ್ಟ್ ನನ್ನ ಪ್ರಕಾರ ಒಂದು ರಕ್ಷಿತಾ ಶೆಟ್ಟಿಯನ್ನ ಗಿಲ್ಲಿ ಕಡೆ ಸೇರಿಸ್ತಾರೆ. ಆಯ್ತಾ, ಈ ಕಡೆ ಒಬ್ಬರು ನಾಮಿನೇಟಿಂಗ್ ಪಾರ್ ಮಾಡ್ಕೊಳ್ತಾರೆ ಅಂತ ಅನ್ಸಿದೆ ನನ್ಗೆ, ಯಾವ ರಾಷ್ಟ್ರೀಯ ಕಡೆಯವರಿಂದ. ಇವತ್ತು ಬೇರೆ ವಿಚಾರ ರೀ, ನಾನು ಹೇಳ್ತಾ ಇರೋದು ನೀವು ಡೈವರ್ಟ್ ಮಾಡ್ತಾ ಇದೀರಿ. ಒಂದ್ ನಿಮಿಷ ಕೇಳ್ರಿ ಇಲ್ಲಿ ನೋಡ್ರಿ. ಇಲ್ಲಿ ಕೋಟಿ ದುಡ್ಡಿರೋರ್ದು ಒಂದ್ ಲೆಕ್ಕಾಚಾರ ಆಗುತ್ತೆ. ಯಾರು ಈಗ ಅಶ್ವಿನಿ ಮೇಡಮ್ ನವ್ರದ್ದು 150-200 ಮನೆಗಳು ಬರ್ತಾವ್ರಿ. ಅವ್ರಿಗೇನ್ ಬಿಗ್ ಬಾಸ್ ಅವಶ್ಯಕತೆನೇ ಇಲ್ಲ. ಆಯಮ್ಮ ಹೇಳ್ತಾ ಇರ್ತಾರಲ್ಲ, ಆಯಮ್ಮ ನೆನೆ 100 ಸಿನಿಮಾ ಮಾಡಿದೀನಿ ನಾನು, 100 ಸಿನಿಮಾನಾದ್ರೂ ಮಾಡಿರ್ಲಿ, 200 ಸಿನಿಮಾನಾದ್ರೂ ಮಾಡಿರ್ಲಿ, ಕೋಟಿ ಕೊಳಿತಾ ಐತೆ, ಯಾರೋ ಒಬ್ರು ಸೇರಿಸ್ಕೊಂಡ್ಬಿಡ್ತಾರೆ. ಆದ್ರೆ ಗಿಲ್ಲಿ ಅಂತವ್ನ ಯಾರನ್ರಿ ಸೇರಿಸ್ಕೊಂತಾರೆ? ಅವ್ನಿಗೆ ಟ್ಯಾಲೆಂಟ್ ಇಲ್ಲ ಅಂದ್ರೆ ಯಾವನ್ ರೀತಿ ಸೇರಿಸ್ಕೊಂತಾರೆ? ಸತ್ಯವಾದ ಮಾತು. ಆಕ್ಚುಲಿ ಈಗ ಒಂದು ಪ್ರೊಮೋ ಬಿಟ್ಟಿರೋದ್ರಲ್ಲಿ ಏನಾಗಿದೆ ಅಂತಂದ್ರೆ, ಇಲ್ಲಿ ಆಟ ಆಡೋಕೆ ತಮ್ಮ ಕಡೆಯಿಂದ ಯಾರನ್ನ ಬೇಕಾದ್ರೂ ಕಳಿಸಬಹುದು. ಆದ್ರೆ ಕಳೆದ ಬಾರಿ ಆಕ್ಚುಲಿ ಫಸ್ಟ್ ಟಾಸ್ಕ್ ಅಲ್ಲಿ ಗಿಲ್ಲಿಯನ್ನ ಕಳಿಸಿರ್ಲಿಲ್ಲ, ಯಾಕಂದ್ರೆ ಸ್ಟ್ರಾಂಗ್ ಆಗಿಲ್ಲ ಅವನು. ಹಂಗಾಗಿ ಅವ್ನು ಬೇಡ ಅಂದ್ಬಿಟ್ಟು ಅವ್ರನ್ನ ಇಟ್ಕೊಂಡಿದ್ರು. ಆದ್ರೆ 2ನೇ ಟಾಸ್ಕ್ ಅಲ್ಲಿ ಆಕ್ಚುಲಿ ಗಿಲ್ಲಿಯನ್ನ ಕಳಿಸಿದಾರೆ. ಪ್ರೋಮೋದಲ್ಲಿ ಅವ್ನು ನೋಡಿದ್ವಿ. ಕಳ್ಸಿದ್ಮೇಲೆ ಏನ್ ಮಾಡ್ತಾನೆ, ಆತ ಸರಿಯಾಗಿ ಆಡಿಲ್ಲ. ಅವನು ಹೇಳ್ಕತ್ತಾನೆ, ನಂದೇ ಏನೋ ಸರಿ ಇಲ್ವೋ, ನನ್ನಲ್ಲಿ ಏನೋ ಪ್ರಾಬ್ಲಮ್ ಇದೆಯೇನೋ ಅಣ್ಣ ಅಂತ ಹೇಳ್ಕತ್ತಾನೆ ಅವನು. ಆಮೇಲೆ ಆಕ್ಚುಲಿ ಇದಕ್ಕೆ ಆಲ್ಮೋಸ್ಟ್ ಈಗ ಅವನು ಅದನ್ನ ಹೇಳ್ತಾನೆ, ಈಗ ನಾವು ಇದು ಆಟದಲ್ಲಿ ಸೋತೋಗ್ಬಿಟ್ವಿ ನಾವು, ಇನ್ಮೇಲೆ ಏನ್ ಮಾಡ್ತಾರೆ ಅಂದ್ರೆ ನಮ್ಮಲ್ಲೇ ಇದ್ ಮಾಡಿ ನನ್ನನ್ನೇ ಈಗ ಆಕ್ಚುಲಿ ಅವ್ರ ಕಡೆ ಕಳಿಸ್ಬಿಡ್ತಾರೆ ನಾಮಿನೇಟ್ ಮಾಡಿ. ಗೊತ್ತಿದೆ ನಾನ್ ಮಾತಾಡ್ತಾ ಇರೋ ಟಾಪಿಕ್ ಏನ್ ಹೇಳಿ, ಏನ್ರ ಬಗ್ಗೆ ಹೇಳಿ. ಗೊತ್ತಾಯ್ತು, ನೀವ್ ಮಾತಾಡ್ತಾ ಇರೋ ಟಾಪಿಕ್ ವಾಟ್ ಎವರ್ ಅಲ್ಲಿ ಒಳಗಡೆ ಏನಾಗುತ್ತೆ ಇವತ್ತು ಸಾಯಂಕಾಲ ಕುತ್ಕೊಂಡು ನೋಡ್ತೀವಿ, ಅದು ಒಂದ್ ಕಡೆಗೆ. ಅರ್ಥ ಆಗ್ತಾಯ್ತಾ? ಈಗ ಪ್ರೋಮೋ 24-25 ನಿಮಿಷದ ಹಿಂದೆ ಬಿಟ್ಟವ್ರೆ. ಆ ಹಿಂದೆಗಡೆ ಬಿಟ್ಟಿರೋದು ಯಾರಾದ್ರೂ ಅದೇನು ಅಂತಾರಲ್ಲ, ಈ PR ಗಳು ಅಂದ್ರೆ ಅದಕ್ಕೇನಾದ್ರೂ ಸಪರೇಟ್ ಆಗಿ ಬಿಗ್ ಬಾಸ್ ಗೆ ಹೋಗುವಂತ ಕಂಟೆಸ್ಟೆಂಟ್ ಗಳಿಗೆ ಸಪರೇಟ್ PR ಗಳು ಇರ್ತಾರ ಅಂತ. ಯಾಕೆ ಈ ಮಾತು ಬರ್ತಾ ಐತೆ ಅಂದ್ರೆ ನೋಡಿ, 25 ನಿಮಿಷದ ಹಿಂದೆ ಹಾಕಿರೋದು, ಅದ್ರಲ್ಲಿ 90% ಗಿಲ್ಲಿ ನೆಗೆಟಿವ್ ಆಗಿ ಕಮೆಂಟ್ ಹಾಕೋರು. 90% ರೀ, 90% ಕಮೆಂಟ್ ಗಳನ್ನ ಎಲ್ಲ ಕಚಡ ನನ್ ಮಗ, ಕಂತಾನು ಇಂತನು ಏನೋ, ಮತ್ತೆ ಇವನಿಗೆ ಕಾಮಿಡಿ ಬಿಟ್ರೆ ಬೇರೆ ಏನು ಬರಲ್ಲ, ಅದಕ್ಕೆ ಆಟಗಳಲ್ಲಿ ಹಿಂಗ ಆಡ್ತಾವನೆ, ಡಮ್ಮಿ ನನ್ ಮಗ, ಡಮ್ಮಿ ಪೀಸು, ಇವನ್ ಗೆದ್ದಿರೋರ್ನ ಬರೀ ಹಾಳ್ ಮಾಡೋದೇ ಇವ್ನ ಕೆಲ್ಸ, ಅಲ್ಲಿ ಇಲ್ಲಿ ಕೊದ್ಕೊಂಡ್ ತಿಂತಾನೆ, ಬರೀ ಬನಿಯನ್ ಹಾಕೊಂಡ್ ಓಡಾಡ್ತಾನೆ, ಇಂತ ಕಮೆಂಟ್ ಗಳು ಮಾಡ್ತಾವ್ರಲ್ಲ, ಮಾನ ಮರ್ಯಾದೆ ಬೇಡ. ಇವರೆಲ್ಲ ಕಮೆಂಟ್ ಮಾಡಕ್ ಏನ್ ಕಾರಣ ಅಂದ್ರೆ, ಒಂದು ಈ 2ನೇ ಟಾಸ್ಕ್ ಅಲ್ಲಿ ಆಕ್ಚುಲಿ ಗಿಲ್ಲಿ ಸೋತಿದ್ದಾರೆ ಅಂತ ಕಾಣಿಸ್ತಾ ಇದೆ. ಆಯ್ತಾ, ಈ ಸೋತಿರೋದ್ರಿಂದ ಏನಾಗುತ್ತೆ, ಇವಾಗ ಅವರು 7 ಜನ ನಾಮಿನೇಟ್ ಆಗಿದ್ರಲ್ವಾ, ಫಸ್ಟ್ ನೇ ಟಾಸ್ಕ್ ಅಲ್ಲಿ 6 ಜನ ಮಾಡ್ಕೊಂಡಿರ್ತಾರೆ. ಈ 2ನೇ ಟಾಸ್ಕ್ ಅಲ್ಲಿ ಗಿಲ್ಲಿ ಏನಾದ್ರು ಸೋತಿದ್ರೆ ಅವ್ರು 5 ಜನ ನಾಮಿನೇಟ್ ಮಾಡ್ಕೊಂಡಿರ್ತಾರೆ. ಅಂದ್ರೆ ಇಬ್ರು ಮೈನಸ್ ಆಗಿರ್ತಾರೆ. ಇವ್ರ ಕಡೆಯಿಂದ ಇಬ್ಬರನ್ನ ನಾಮಿನೇಟ್ ಮಾಡಿರ್ತಾರೆ. ಮೋಸ್ಟ್ಲಿ ಗಿಲ್ಲಿನೂ ನಾಮಿನೇಟ್ ಮಾಡಿರ್ಬೋದು. ಇವರೆಲ್ಲ ಟಾರ್ಗೆಟ್ ಮಾಡಿ, ರಾಶಿಕಾ ಕಡೆಯವರು, ರಾಶಿಕಾ, ಅಶ್ವಿನಿ ಗೌಡ, ರಿಷಾ, ಇವರೆಲ್ಲ ಟಾರ್ಗೆಟ್ ಮಾಡಿ ಅವ್ರನ್ನ ನಾಮಿನೇಟ್ ಮಾಡಿರ್ತಾರೆ. ಈಗ ಇಲ್ಲಿ ಏನ್ ಗೊತ್ತಾ, ಒಂದ್ ಪ್ರಾಬ್ಲಮ್ ಏನಾಗಿದೆ ಮಾಡ್ಲಿರಿ. ನಾನ್ ಹೇಳ್ತಾ ಇರೋದು, ಬಡವ್ರ ಮಕ್ಳಿಗೆ ಯಾಕ್ರಿ ಹೊಟ್ಟೆ ಮೇಲೆ ಹೊಡಿಬೇಕು? ನಾನ್ ಹೇಳ್ತಾ ಇರೋದು, ಅಲ್ಲಿ ಆಟದಲ್ಲಿ ಮಾಡ್ತಾರ, ನಾಮಿನೇಟ್ ಆದ್ರೂ ಮಾಡ್ಕೊಂಡ್ಲಿ, ಇನ್ನೊಂದ್ ಮಾಡ್ಕೊಂಡ್ಲಿ, ಮತ್ತೊಂದ್ ಮಾಡ್ಕೊಂಡ್ಲಿ, ಇವನ್ ಆಟ ಚೆನ್ನಾಗ್ ಆಡ್ತಾ ಇಲ್ಲ ಅಂತಂದ್ರೆ ಅಲ್ಲಿ ನಾಮಿನೇಟ್ ಮಾಡೋದು ಓಕೆ. ನೀವು ಬೇಡ ಕಮೆಂಟ್ ಹಾಕ್ತೀರಾ, ನಿಮ್ಮ ಮೊಬೈಲು ನಿಮ್ ಇಷ್ಟನ್ರಪ್ಪ. ನಾನ್ ಹೇಳ್ತಾ ಇರೋದು ಅರ್ಥ ಮಾಡ್ಕೊಳ್ರಿ.
ಆದ್ರೆ ಹೋಗಿ ಬಂದು ಬಡವ್ರ ಮಕ್ಳು ಹೊಟ್ಟೆ ಮೇಲೆ ಯಾಕೆ ಹೊಡಿತಾ ಇದ್ದೀರಿ ಅನ್ನೋದು ನನ್ನ ಪ್ರಶ್ನೆ. ಹೌದು, ಈಗ ಮಾತ್ ಎತ್ತಿದ್ರೆ ಗಿಲ್ಲಿ ವಿಚಾರಕ್ಕೆ ಬರ್ತಾರೆ. ಗಿಲ್ಲಿ ಏನಾದ್ರು ಒಂದ್ ಆಡಿದ್ರೆ ಸಾಕು ಅಲ್ಲಿ ಬ್ಯಾಡ್ ಕಮೆಂಟ್ ಹಾಕಿರ್ತಾರೆ. ಮತ್ತೆ ರಕ್ಷಿತಾ ಶೆಟ್ಟಿ ಏನಾದ್ರು ಒಂದ್ ಪಾಪ ಏನೋ ಒಂದ್ ಮಾತಾಡಿದ್ರೆ ಸಾಕು ಹುಡುಗಿ ಪರವಾಗಿ ಏನೋ ವಿರೋಧವಾಗಿ ಬ್ಯಾಡ್ ಕಮೆಂಟ್ ಹಾಕ್ತಾರೆ. ಅಂದ್ರೆ ರಕ್ಷಿತಾ ಗಿಲ್ಲಿನ ಬ್ಯಾಡ್ ಆಗಿ ಪೋಟ್ರೆ ಮಾಡ್ಬೇಕು ಅಂತ ಏನಾದ್ರು ಕೆಲವು PR ಗಳು ಉಟ್ಕೊಂಡ್ಬಿಟ್ಟವ್ರ ಅಂತ. ಇಲ್ಲ ಈಗ ನೀವು ಪಾಯಿಂಟ್ ಔಟ್ ಮಾಡಿರೋದು ಸರಿ ಇದೆ. ಆದ್ರೆ ಇಲ್ಲಿ ಜನ ಯಾಕೆ ಒಂದ್ ಸ್ವಲ್ಪ ರೊಚ್ಚಿಗೆದ್ದಿರೋದು ಅಂತಂದ್ರೆ ಕಾರಣ ನೀವು ನೋಡಿರ್ಬೋದು, ಗಿಲ್ಲಿ ಅವರು ಸ್ಟಾರ್ಟಿಂಗ್ ಇಂದ ಜನ ಸಪೋರ್ಟ್ ಮಾಡ್ಕೊಂಡ್ ಬಂದಿದ್ದಾರೆ. ಯಾಕೆ ಅಂದ್ರೆ ಈಗ ಅಶ್ವಿನಿ ಗೌಡ ಆಗಿರ್ಬೋದು, ರಿಷಾ ಆಗಿರ್ಬೋದು, ರಾಶಿಕಾ ಆಗಿರ್ಬೋದು, ಇವ್ರು ಯಾವ ಮಟ್ಟಿಗೆ ಅರಿಚಾಡ್ತಾರೆ ಅಂದ್ರೆ ಜನಗಳು ಅದಕ್ಕೆ ರೋಸೋಗ್ಬಿಟ್ಟಿದ್ದಾರೆ. ಆಯ್ತಾ, ರೋಸೋಗ್ಬಿಟ್ಟಿದ್ದಾರೆ. ಆದ್ರೆ ಗಿಲ್ಲಿ ಅಂತ ಕಿರ್ಚಾಡೋರ್ ಮಧ್ಯನೋ ಒಂದು ಕಾಮಿಡಿಯಾಗಿ ಲಾಸ್ಟ್ ಒಂದು ಕಾಮಿಡಿಯಾಗಿ ಎಂಡ್ ಮಾಡ್ತಾನಲ್ವಾ, ಅದಕ್ಕೆ ಜನ ಆಕ್ಚುಲಿ ಇವನನ್ನ ಮೆಚ್ಕೊಂಡಿದ್ರು. ಅದು ಒಂದು ಅದ್ಭುತವಾದ ಕಲೆ ಇದೆ. ಆಯ್ತಾ, ಅದ್ಭುತವಾದ ಕಲೆ ಇದೆ. ಅದು ಎಂತ ಸಿಚುವೇಶನ್, ಹೊಡೆದಾಟದ ಸಿಚುವೇಶನ್ ಬಂದ್ರು ಅಂದ್ಬಿಟ್ಟು ಕಾಮಿಡಿ ಮಾಡ್ಬಿಟ್ಟು ಅದನ್ನ ಆ ಒಂದು ಸಿಚುವೇಶನ್ ಇಂದ ಹೊರಗಡೆ ಹೋಗೋದು ಅವ್ನಿಗೆ ಚೆನ್ನಾಗ್ ಗೊತ್ತಿದೆ. ಆಯ್ತಾ, ಅಂತ ಕಲೆಗಾರನ್ನ ಆಕ್ಚುಲಿ ಇಡೀ ಕರ್ನಾಟಕದ ಜನ ಮೆಚ್ಕೊಂಡಿದ್ರು. ಇವಾಗ ಏನಾಗ್ಬಿಟ್ಟಿದೆ, ಆಕ್ಚುಲಿ ಈ ಟಾಸ್ಕ್ ಅಲ್ಲಿ ಸೋತಿದಾನಲ್ವಾ, ಸೋತಿರೋದ್ರಿಂದ ಜನಗಳಿಗೆ ಏನಂತ ಅನಿಸ್ತಾ ಇದೆ, ಫಸ್ಟ್ ಇಂದು ಟಾಸ್ಕ್ ಸರಿಯಾಗಿ ಆಡಿಲ್ಲ. ಯಾರು ನಮ್ಮ ಗಿಲ್ಲಿ ಬಂದ್ಬಿಟ್ಟು ಗಿಲ್ಲಿ ನಟ ಆಲ್ಮೋಸ್ಟ್ ಎಲ್ಲ ಅವ್ನು ಮಾಡಿರ್ತಕ್ಕಂಥ ಟಾಸ್ಕ್ ಗಳಲ್ಲಿ ಆಲ್ಮೋಸ್ಟ್ ಸೋತಿದ್ದಾನೆ. ಇಲ್ಲಾಂದ್ರೆ ಏನೋ ಕಾಮಿಡಿ ಮಾಡ್ಕೊಂಡು ಫನ್ ಮಾಡ್ಕೊಂಡು ಅವ್ರ ಗ್ರೂಪ್ ಅನ್ನೇ ಸೋಲ್ಸೋದು ಇದೆಲ್ಲವನ್ನು ಕೂಡ ಮಾಡಿದಾನೆ. ಹೀಗಾಗಿ ಜನಗಳಿಗೆ ಏನಾಗಿದೆ, ಈತನಿಗೆ ಕಾಮಿಡಿ ಗೊತ್ತು, ಆಟ ಆಡೋದ್ ಗೊತ್ತಿಲ್ಲ, ಗೇಮ್ ಗಳನ್ನ ಆಡೋದ್ ಗೊತ್ತಿಲ್ಲ, ಟಾಸ್ಕ್ ಗಳನ್ನ ಆಡೋದ್ ಗೊತ್ತಿಲ್ಲ. ಬುಗುರಿ ಚೂಚೆಂಡ್ ಆಡ್ಕೊಂಡ್ ಬಂದಂತವ್ನವನು, ಅರ್ಥ ಆಗ್ತಾ ಆಯ್ತಾ? ಬುಗುರಿ ಚೂಚೆಂಡು ಗಿಲ್ಲಿ ದಂಡ ಆಡ್ಕೊಂಡ್ ಬಂದಂತವ್ನು ನಮ್ ಗಿಲ್ಲಿ. ಊರು ಪಕ್ಕ ನಾಟಿ ಸ್ಟೈಲು ಸ್ವಾಮಿ. ನೋಡಿ, ಗೋಲಿ ಬುಗ್ರಿ ಚೂಚೆಂಡ್ ಆಡ್ಕೊಂಡ್ ಬಂದಿರೋನವನು, ಅರ್ಥ ಆಯ್ತಾ? ಸೊ ಅವನಿಗಿದ್ ಯಾವ ದೊಡ್ಡ ವಿಷಯನೇ ಅಲ್ಲ. ಅವನ್ ಇನ್ನು ಇಳದೇ ಇಲ್ಲ ಆಟಕ್ಕೆ. ಇಲ್ಲಿ ಕಾಮಿಡಿ ಮಾಡ್ತಾ ಇರೋದಕ್ಕೆ ತಡ್ಕೊಳಕ್ಕಾಗದೆ ಉರ್ಕೊಂಡ್ ಸಾಯ್ತಾವ್ರೆ. ಅರ್ಥ ಆಗ್ತಾ ಆಯ್ತಾ ನಿಮ್ಗೆ? ಕಾಮಿಡಿ ಮಾಡ್ತಾ ಇರೋದಕ್ಕೇನೆ. ಅಕಸ್ಮಾತ್ ಅವನೇನಾದ್ರು ಆಟಕ್ಕೆ ಇಳಿದು ಬಿಟ್ಟ ಅಂತಂದ್ರೆ ಇರ್ತಾರೇನ್ರಿ ಬಿಗ್ ಬಾಸ್ ಮನೇಲಿ? ಇರ್ತಾರೇನ್ರಿ ಸ್ವಾಮಿ? ನೋಡಿ, ನೀವ್ ಹೇಳಿದ ಪಾಯಿಂಟ್ ನಿಮ್ ಪಾಯಿಂಟ್ ಬರ್ತೀನಿ. ಅಲ್ಲ, ನಿಮ್ ಪಾಯಿಂಟ್ ಬರ್ತೀನಿ ನೋಡಿ. ನಿಮ್ ಪಾಯಿಂಟ್ ಬರ್ತೀನಿ ನಾನು. ಇಲ್ಲ, ನಿಮ್ ಪಾಯಿಂಟ್ ಬರ್ತೀನಿ. ಆಕ್ಚುಲಿ ಇದು ಏನಾಗಿದೆ ಅಂದ್ರೆ, ಒಬ್ಬ ವ್ಯಕ್ತಿ ಗೆಲ್ಬೇಕಾದ್ರೆ ಒಂದು ಕಾಮಿಡಿನೂ ಇರ್ಬೇಕು. ಈ ರೀತಿ ಒಂದು ಕಷ್ಟಕರ ಒಂದು ಸನ್ನಿವೇಶದಲ್ಲಿ ಕಾಮಿಡಿಯಾಗಿ ತಗೊಂಡು ಅದನ್ನ ಆ ಒಂದು ಸಿಚುವೇಶನ್ ಬದಲಾವಣೆ ಮಾಡುವಂತ ಟ್ಯಾಲೆಂಟ್ ಇರ್ಬೇಕು. ಇನ್ನೊಂದು ಗೇಮ್ ಗಳಲ್ಲಿ ಆಟ ಆಡಿ ಗೆಲ್ಲುವಂತ ಟ್ಯಾಲೆಂಟ್ ಇರ್ಬೇಕು. ಇದಕ್ಕೆ ಉದಾಹರಣೆ ಅಂದ್ರೆ, ನೀವು ಕಳೆದ ಬಾರಿ ನಮ್ಮ ಹನುಮಂತ್ ಅವರ ನೋಡಿದ್ರಿ. ಹನುಮಂತು ಇವ್ರದ ರೀತಿನೇ ಪೆದ್ದ ಒಂಥರ ಮುಗ್ದನ್ ತರ ಆ ರೀತಿ ಎಲ್ಲ ಮಾತಾಡ್ತಾ ಇದ್ದ. ಆಯ್ತಾ, ಡ್ರೈವರ್ಟ್ ಆಗ್ತಾ ನಿಮಿಷ ಕೇಳ್ರಿ. ಏನ್ ಗೊತ್ತಾ, ಇಲ್ಲಿ ನನ್ನ ಟಾಪಿಕ್ ಇಷ್ಟೇ. ಕಾಮೆಂಟ್ ಈಗ 25 ನಿಮಿಷದಿಂದ ಈ ವಿಡಿಯೋ ಏನ್ ಮಾಡವ್ರೆ, ಅದ್ರಲ್ಲಿ ಬ್ಯಾಡ್ ಆಗಿ ತುಂಬಾ ಜನ ಕಮೆಂಟ್ ಮಾಡ್ತಾವ್ರೆ. ನಾನ್ ಹೇಳೋದು ಓಕೆನಾ, ಯಾವ ಒಂದ್ ಕಮೆಂಟ್ ಮಾಡ್ತಾವನಲ್ಲ, ಎಲ್ಲನ 8, 10, 15 ವರ್ಷದ ಒಳಗಡೆ ಇರ್ತಕ್ಕಂತ ಮಕ್ಕಳುಗಳು. ಈ ಮಕ್ಕಳುಗಳಿಗೆ ಭವಿಷ್ಯ ಐತೆ. ತಿಕಾ ಮುಚ್ಕೊಂಡು ಅಚ್ಕಟ್ಟಾಗಿ ಓದ್ಕೊಂಡು ಬರ್ಕೊಂಡು ನಿಮ್ ಮನೆ ಸಂಸಾರ ಏನೈತೆ, ನಿಮ್ ಅಪ್ಪ ಅಮ್ಮ ಏನ್ ಕಷ್ಟ ಪಡ್ತಾವ್ರೆ ಆ ಕಡೆ ನೋಡೋದ್ರ ಕಡೆ ಗಮನ ಕೊಡಿ. ಇಲ್ವಾ, ನಿಂತ್ಕೊಂಡ್ ಮಾತಾಡ್ತೀರಾ? ನೀವ್ ಎಲ್ಲಿದ್ದೀರಾ ಹೇಳ್ರಿ, ಅಲ್ಲಿಗೆ ನಾವು ಬರ್ತೀವಿ, ಮೈಕ್ ಹಿಡ್ಕೊಂಡ್ ಮಾತಾಡಿಸ್ತೀವಿ. ಅದನ್ನು ಬಿಟ್ಬಿಟ್ಟು ಅಪ್ಪ ಅಮ್ಮನ ಮೊಬೈಲ್ ಐತೆ, ನಾವ್ ಏನ್ ಮಾಡಿದ್ರು ಕೇಳೋರಿಲ್ಲ. ಅಲ್ರಿ ನೋಡ್ರಿ, ಕಮೆಂಟ್ ಮಾಡಿರೋದ್ ನೋಡ್ರಿ ಇಲ್ಲಿ. ಗೊತ್ತಾಯ್ತು. ಅಲ್ಲ, ಇನ್ ನೋಡ್ರಿ ಇಲ್ಲಿ. ಅಲ್ರಿ, ನೀವು ಬೇಜಾರಾಗಿ ಹೋಗ್ಬಿಡ್ತೀರಾ ಶಿವಣ್ಣ ಅವ್ರೆ. ಓಕೆನಾ? ಏನ್ ಅದಕ್ಕೊಂದು ಮಾನವೀಯತೆ ಬೇಡವೇನ್ರಿ? ಹೌದೌದು, ಗೊತ್ತಾಯ್ತು. ನೋಡ್ರಿ ಇಲ್ಲಿ, ಒಂದ್ ನಿಮಿಷ ತಡ್ರಿ ಇಲ್ಲಿ. ನೋಡ್ರಿ, ಇಲ್ಲ ಕಮೆಂಟ್ಗಳು ಬಂದಿದೆ. ಇಲ್ಲಿಗೆ ಬಿಗ್ ಬಾಸ್ ಸುದೀಪ್ ಬೆಂಬಲ ಇರುವಾಗ ಅವನ್ ಆಡಿದ್ದೆ ಆಟ ಅವನನ್ನೇ ಗೆಲ್ಲಿಸ್ಬೇಕು ಅಂತ ಬಿಗ್ ಬಾಸ್ ಸುದೀಪ್ ಸರ್ ತೀರ್ಮಾನ ಮಾಡಿದ ಮೇಲೆ ಯಾರು ಏನ್ ಮಾಡಕ್ ಆಗತ್ತೆ? ಅಂದ್ರೆ ಈ ಕಚಡ ನನ್ನ ಮಗನ ಯಾರಿದು ರುದ್ರಮುನಿ ಅಂತ ಯಾರನು, ಓಕೆನಾ? ಇವ್ನ್ಗೆ ಏನಪ್ಪ ಅಂತಂದ್ರೆ, ಅಲ್ಲ ಬಿಟಾಕಿ, ಇವ್ನ್ ಈ ತರ ಮಾಡೋನಲ್ಲ ಸುದೀಪ್ ಅವ್ರ ಏನಾದ್ರು ಇವನಿಗೆ ಕಿವಿಗ್ ಬಂದ್ ಹೇಳಿದ್ರೇನ್ರಿ? ಕಿವಿಗ್ ಬಂದ್ ಹೇಳಿದ್ರೇನ್ರಿ? ಅದಾದ್ಮೇಲೆ ಅತಿ ಆಯ್ತು ಗಿಲ್ಲಿ. ಇದು ಖಂಡಿತ ಗಿಲ್ಲಿ ಗೆಲ್ಲಲ್ಲ. ಯಾಕೆಂದ್ರೆ ಮಾತು ಮನೆ ಕೆಡಿಸ್ತು, ತೂತು ಮನೆ ಒಲೆ ಕೆಡಿಸ್ತು ಅಂತ ಅನ್ಬಿಟ್ಟು ಗಾದೆನೇ ಇದೆ. ಇವನು ಹಂಗೆ ಮಾಡ್ತಾ ಇದ್ದಾನೆ ಗಿಲ್ಲಿ ಅಂತ ಅನ್ಬಿಟ್ಟು ಹಾಕೊಳ್ಳೆ ಯಾರೋ ಒಬ್ರು. ಆಮೇಲೆ ಗಿಲ್ಲಿ ಯಾವ ಗೇಮ್ ಸರಿಯಾಗಿ ಆಡಿಲ್ಲ, ಯಾವ ಗೇಮ್ನು ಸರಿಯಾಗಿ ಆಡಿಲ್ಲ ಗಿಲ್ಲಿ ಅಂತ. ಆಮೇಲೆ ಉತ್ತರ ಕುಮಾರನ ಪೌರುಷ ಒಲೆ ಮೇಲೆ ಒಲೆ ಮುಂದೆ
ಕಾವು ಮುಂದೆ ಅಷ್ಟೇನೆ, ಮಾತು ಮನೆ ಕೆಡಿಸ್ತು, ತೂತು ಒಲೆ ಕೆಡಿಸ್ತು, ಬರೀ ಮಾತಿನ ಮಲ್ಲ ಅಷ್ಟೇ ಇವನು ಅಂತ ಹಾಕವ್ರೆ. ಅಣ್ಣ ಸ್ವಲ್ಪ ಸಮಾಧಾನವಾಗಿ ಆಟ ಆಡೋ, ಆ ಕಾಮಿಡಿ ಮಾಡ್ದಂಗಲ್ಲ ನೀನು ಇದನ್ನ ಏನೋ ಟಾಸ್ಕ್ ಆಡೋದು. ಅತಿರೇಕದ ವರ್ತನೆ ಎಲ್ಲದ್ರಲ್ಲೂ ಕಾಮಿಡಿ ವರ್ಕ್ ಆಗಲ್ಲ. ಬರ್ತಾ ಬರ್ತಾ ರಾಯರ ಕುದ್ರೆ ಕತ್ತೆ ಆಗ್ತಾ ಇದೆ. ನಾವು ಲೈವ್ ಪೂರ್ತಿ ನೋಡಿದೀವಿ, ಗಿಲ್ಲಿ ಸರಿಯಾಗಿ ಆಟನೇ ಆಡ್ತಾ ಇಲ್ಲ. ಚೆಂಗ್ಳು ಗ್ಯಾಂಗ್ ಸೋತ್ರು ಪರವಾಗಿಲ್ಲ, ಬಕೆಟ್ ಗ್ಯಾಂಗ್ ಮಾತ್ರ ಗೆಲ್ಲಿ. ಓಕೆನಾ? ಆಮೇಲೆ ಬೇಕು ಅಂತಲೇ ಗಿಲ್ಲಿ ಈ ತರ ಡೌಗಳು ಮಾಡ್ತಾವ್ನೆ. ಹೋಗ್ತಾ ಹೋಗ್ತಾ ಇದು ಕಾಮಿಡಿ ಶೋ ಆಗ್ತಾ ಇದೆ, ಬಿಗ್ ಬಾಸ್ ಶೋ ಅಲ್ಲ. ಏನ್ರಿ ಇದೆಲ್ಲನ ಅಂದ್ರೆ ಇನ್ನು ಕೆಟ್ಟದಾಗ ನಾನ್ ನೋಡ್ರಪ್ಪ ಫಿಲ್ಟರ್ ಮಾಡಿ ನಿಮ್ಗೆ ಹೇಳ್ತಾ ಇರೋದು ನೋಡಿ, ಫಿಲ್ಟರ್ ಮಾಡಿ ನಿಮ್ಗೆ ಹೇಳ್ತಾ ಇದ್ದೀವಿ. ಅಂದ್ರೆ ಎಷ್ಟು ಅಸಹ್ಯಕರವಾಗಿ ಎಲ್ಲ ಕಮೆಂಟ್ ಮಾಡಿದ್ದಾರೆ ಅಂದ್ರೆ, ಹೌದು ಗಿಲ್ಲಿ ಎಲ್ಲಿರ್ತಾನೋ ಅಲ್ಲಿ ಟೀಮ್ ಹಾಳಾಗಿ ಹೋಗ್ತಾ ಇದೆ. ಓಕೆನಾ? ಟೀಮೇ ಹಾಳಾಗಿ ಹೋಗ್ತಾ ಇದೆ. ಗಿಲ್ಲಿನೇ ದೊಡ್ಡ ಸಮಸ್ಯೆ ಬಿಗ್ ಬಾಸ್ ನಲ್ಲಿ. ಬರೀ ನಾಟಕ ಮಾಡ್ಕೊಂಡು ಟೈಮ್ ಪಾಸ್ ಮಾಡ್ತಾ ಇದ್ದಾನೆ. ಗೇಮ್ ಆಡ್ಲಿಕ್ಕೆ ಅಲ್ಲಿ ಏನ್ ಸ್ಪೋರ್ಟ್ಸ್ ನಡೀತಾ ಇದೆ ಅನ್ನೋದೇ ಗೊತ್ತಿಲ್ಲ ಪೆಂಗ್ ಮುಂಡೆದಕ್ಕೆ. ಗಿಲ್ಲಿ ವೆರಿ ಸಿಲ್ಲಿ ಆಗ್ತಿದ್ದಾನೆ. ಈಗ ಸ್ವಲ್ಪ ಸಂಯತೆ ಕಲಿಬೇಕು ಅಂತ ಹಾಕವ್ರೆ. ಈ ತರ ಗಿಲ್ಲಿ ಹಿಂಗಾದ್ರೆ ನೀನು ಸರಿ ಆಗಲ್ಲ, ಎಲ್ಲಾ ಟೈಮು ಕಾಮಿಡಿ ಇರಲ್ಲ, ತಿಕಾ ಮುಚ್ಕೊಂಡ್ ನೀನ್ ಆಡಲಿ. ಆಮೇಲೆ ರಾಯರ ಕುದ್ರೆ ಅದೇ ಆಸ್ ಇಟ್ ಈಸ್ ಆತರ ಲತ್ತೆ ಗಿಲ್ಲಿ ಅಂತ ಹಾಕವ್ರೆ. ಗಿಲ್ಲಿ ಎಲ್ಲಿರ್ತಾನೋ ಅಲ್ಲಿ ಬರೀ ಲತ್ತೆನೆ ಅಂತ ಹಾಕವ್ರೆ. ಆಮೇಲೆ ಇವನು ಹೋಗಿ ಟೀಮ್ ಯಾವ್ದು ಕೂಡ ಗೆದ್ದಿಲ್ಲ, ಇವನು ಖಾಲಿ ಪಲಾವು ಅಂತ ಹಾಕವ್ರೆ. ಓಕೆನಾ? ಮಾತಿನ ಮಲ್ಲ ಬರೀ ಮನೇಲಿ ಮಾತ್ರ ಇದ್ದಾನೆ ಅಷ್ಟೇನೆ, ಇವನು ಕಾವು ಹತ್ರ ಮಾತ್ರ ಇದ್ದಾನೆ, ಬಿಗ್ ಬಾಸ್ ಮನೆ ಟಾಸ್ಕ್ ಅಲ್ಲ ಅಂತ ಹಾಕವ್ರೆ. ಆಮೇಲೆ ಅಪ್ಪ ಪುಣ್ಯಾತ್ಮ ಒಂದಾದ್ರೂ ಗೇಮ್ ಆಡ್ ಗೆಲ್ಲೋ ಮಾರಾಯ, ಇಲ್ಲ ಅಂದ್ರೆ ನಿಂಗ್ ಓಟ್ ಹಾಕೋ ನನ್ ಮಕ್ಳು, ನಾವು ದಡ್ರಾಗ್ ಹೋಗ್ಬಿಡ್ತೀವಿ ಅಂತ ಹಾಕವ್ರೆ. ಅಂದ್ರೆ ಈ ತರ ಬಂದಿರೋವೆಲ್ಲ ಆಲ್ಮೋಸ್ಟ್ ನಿಮ್ಗೆ 315 ಕಮೆಂಟ್ ಬಂದವೆ ವೀಕ್ಷಕರೇ. ಆ 315 ಕಮೆಂಟ್ ಕೂಡ ಅಂದ್ರೆ ಗಿಲ್ಲಿ ವಿರೋಧವಾಗೇ ಇದೆ. ಈಗ ನೋಡಿ, ಇವಾಗ ನೀವು ಮಾತಾಡಿದ್ರಲ್ಲ, ಈಗ ನೋಡಿ ಆಕ್ಚುಲಿ ಇದು ಏನಪ್ಪಾ ಅಂತಂದ್ರೆ, ಈಗ ಬಿಗ್ ಬಾಸ್ ಅಲ್ಲಿ ಈಗ ಏನು ನಮ್ಮ ಗಿಲ್ಲಿಯವನ್ ಇದ್ದಾನೆ, ಗಿಲ್ಲಿ ಒಂದ್ ವೇಳೆ ಇವನು ಆಟ ಆಡಿಲ್ಲ ಅಂತ ಅಂದ್ರೆ, ಈ ರೀತಿಯಾಗಿ ಟಾಸ್ಕ್ ಗಳು ಆಡಿಲ್ಲ ಅಂತಲ್ಲ, ಅವನು ಆಕ್ಚುಲಿ ಇದುವರೆಗೂ ಕಾಮಿಡಿಯಾಗಿ ಫನ್ನಿಯಾಗಿ ಬಂದಿದ್ದಾನೆ. ಆದ್ರೆ ಅವನು ಒಳಗಡೆ ಒಬ್ಬ ರಾಜ ಇದ್ದಾನೆ, ಮಹಾರಾಜ ಇದ್ದಾನೆ. ಅವನು ರೊಚ್ಚಿಗೆದ್ರೆ ಈ ಆಟಗಳೆಲ್ಲ ಏನು ಅಲ್ಲ ಅವನಿಗೆ. ಆಯ್ತಲ್ಲ, ಈ ಆಟ ಮಾಡ್ತಾ ಇರೋದಕ್ಕೆ ತಡ್ಕಮಕ್ ಆಗ್ತಾ ಇಲ್ವಲ್ರಿ ಮನೆ ಒಳಗಡೆ. ಬೆಂಕಿ ತಕೊಂಡೈತೆ ಎಷ್ಟೋ ಜನರು ಹೊಟ್ಟೆಯಲ್ಲಿ, ಮತ್ ಇನ್ನೆಷ್ಟೋ ಜನರು ಹೊಟ್ಟೆ ಒಳಗಡೆಗೆ ಕುತಂತ್ರದ ಬುದ್ಧಿ ಉಟ್ಕೊಂಡ್ಬಿಟ್ಟೈತೆ. ಇನ್ನು ಎಷ್ಟೋ ಜನರ ಮನೇಲಿ ಈ ಗಿಲ್ಲಿನ ಏನಾದ್ರೂ ಮಾಡಿ ಕಳಿಸ್ಬೇಕಲ್ಲ ಅಂತ ಅನ್ಬಿಟ್ಟು ಇಲ್ಲದ ಸಲ್ಲದ ಆಪಾದನೆಗಳನ್ನ ಹೊರಿಸ್ತವ್ರೆ. ಓಕೆನಾ? ಬರೀ ಕಾಮಿಡಿಗೆ ಸೀರಿಯಸ್ ಆಗಿ ಟಾಸ್ಕ್ ನೀವು ಪ್ರತಿ ಸೀಸನ್ ಗಳಲ್ಲೂ ನೀವು ನೋಡಿರ್ಬಹುದು, ಎಲ್ಲಾ ಸೀಸನ್ ಗಳಲ್ಲೂ ಹೇಳ್ತಾ ಬಂದಿರೋದು ಏನು ಅಂದ್ರೆ, ಬಿಗ್ ಬಾಸ್ ಏನು ಎಲ್ಲಾ ಒಲಿಂಪಿಕ್ಸ್ ಹೋಗಿ ಬಂದಿರ್ಬೇಕಾಗಿತ್ತು ಎಲ್ಲಾ ಟಾಸ್ಕ್ ಗಳಲ್ಲಿ ಗೆಲ್ಬೇಕಾದ್ರೆ, ಅಥವಾ ಅಲ್ಲ ನೀವ್ ಹೇಳ್ತಾ ಇರೋ ತರ ತಗೊಳಕ್ ಹೋದ್ರೆ, ಅಂದ್ರೆ ಜನಗಳು ಹೇಳೋದು ನೀವ್ ಹೇಳ್ತಾ ಇರೋ ತರ ತಗೊಳದಕ್ ಹೋದ್ರೆ ಬಿಗ್ ಬಾಸ್ ಮನೆಯಲ್ಲಿ ಗೇಮ್ ಆಡಲ್ಲ ಅಂತನ ಆ ತರ ಏನಾದ್ರು ಇದ್ದಿದ್ರೆ ಎಲ್ಲ ಆಟ ಆಡೋರ್ನೇನೆ ತುಂಬಬೇಕಾಗಿತ್ತು ಅಂತ ಹೇಳ್ಬಿಟ್ಟಿರೋರು ಅಂತ. ಎಸ್, ನಾನ್ ಹೇಳೋದೇನ್ ಗೊತ್ತಾ, ಇಂಥವೆಲ್ಲ ಖಾಲಿ ಪಿಲಿ ಖಾಲಿ ಪಲಾವ್ಗಳು. ಓಕೆನಾ? ಆದ್ರೆ ನಾನ್ ದಯವಿಟ್ಟು ಎಲ್ಲಾ ತಂದೆ ತಾಯಿಗಳಿಗೆ ಹೇಳ್ತಾ ಇದ್ದೀನ್ರಪ್ಪ, ಓಕೆನಾ, ನಿಮ್ ಮಕ್ಳುಗಳಿಗೆ ಅಚ್ಚುಕಟ್ಟಾಗಿ ಮೊಬೈಲ್ ನ ಕೊಡ್ಬೇಕಾದ್ರೆ ಲಾಕ್ ಮಾಡ್ಬಿಟ್ಟು ಕೊಡೋದನ್ನ ಕಲೀರಿ. ಯಾಕೆ ಅಂತಂದ್ರೆ ಪೆಂಗ್ ತರ ಆಡ್ಕೊಂಡು ಯಾರ್ಯಾರಿಗೆ ಏನೇನೋ ಮೆಸೇಜ್ ಮಾಡಿ ನಿಮ್ ತಲೆಗೆ ತಂದ್ಬಿಟ್ಟು ಕೊಡ್ತವೆ. ಓಕೆನಾ? ಮಕ್ಳು ಅಂದ್ರೆ ಎಲ್ರಿಗೂ ಪ್ರೀತಿ ಇರುತ್ತೆ, ಏನೋ ಮೊಬೈಲ್ ಕೊಡ್ತಾರೆ. ಆದ್ರೆ ಈಗಿನ ಜನರೇಷನ್ ಮಕ್ಳುಗಳು ಅಬ್ಬಬ್ಬಬ್ಬಬ್ಬಬ್ಬಬ್ಬ 2ನೇ ಕ್ಲಾಸ್ಗೆನೇನೆ ದಗ ಅಂತ ಇರ್ತಾವ ಅಲೇನೆ. ಸೊ ಹಂಗ ಯಾರಿಗೋ ಏನೋ ಕಮೆಂಟ್ ಮಾಡಿನೋ, ಯಾವ್ದೋ ಹುಡ್ಗಿ ಕಮೆಂಟ್ ಮಾಡಿನೋ, ಅಥವಾ ಯಾವ್ದೋ ಹುಡ್ಗನ್ ಕಮೆಂಟ್ ಮಾಡಿನೋ ಗಂಡ ಹೆಂಡತಿಗೆ ತಂದಿಕ್ಕೂ ಅಂತದಾಗ್ಬಿಡುತ್ತೆ. ಇಡೀ ಬಿಗ್ ಬಾಸ್ ಮನೇನೆ ಹಾಳು ಮಾಡ್ತಾ ಇದಾರೆ ಇವ್ರು. ಇಂಥವ್ರೆಲ್ಲಾನ ಎಷ್ಟು ಕಷ್ಟ ಪಡ್ಕೊಂಡು ಹೋಗಿರ್ತಾರ್ರಿ, ಬಡವ್ರ ಮಕ್ಳಿಗೆ ಬೆಲೆ ಕೊಡೋದ್ ಕಲ್ತ್ಕೊಳ್ರಿ ಅಂತ ಹೇಳ್ತಾ. ಆಮೇಲೆ ಇನ್ನೊಂದು ಕ್ಲಾರಿಟಿ ಕೊಟ್ಬಿಡ್ತೀನಿ. ಈಗ ನೀವ್ ಹೇಳಿ ತುಂಬಾ ಚೆನ್ನಾಗಿದೆ. ನಾನು ಅವಾಗ್ಲೇ ಹೇಳ್ದೆ, ನೀವೇನ್ ಇವಾಗ ಒಂದು ಸಾರಿ ಬಿದ್ದಾಗ ಗಿಲ್ಲಿ ಆಟ ಆಡಿಲ್ಲ ಹಂಗೆ ಅನ್ಕೊಂಡು ನೀವೇನೀಗ ನೆಗೆಟಿವ್ ಸ್ಟಾರ್ಟ್ ಮಾಡಿದಿರಿ. ಆದ್ರೆ ನಿಜವಾಗ್ಲೂ ಮುಂದಿನ ದಿನಗಳೇ ಅದಕ್ಕೆ ಸರಿಯಾದ ಉತ್ತರವನ್ನ ಕೊಡ್ತಾನೆ. ಯಾಕೆಂದ್ರೆ ನಾನು ಅವಾಗ್ಲೇ ಹೇಳ್ದೆ, ಯಾಕೆಂದ್ರೆ ನಾವು ಗಿಲ್ಲಿನ ಇದುವರೆಗೂ ಅವ್ನ ಆಟ ಆಡಿರ್ತಕ್ಕಂಥ ನಾವು ನೋಡ್ಕೊಂಡ್ ಬಂದಿದೀವಿ. ಅವ್ನ ಒಳಗಡೆ ಒಬ್ಬ ಕಾಮಿಡಿಯನು ಇದ್ದಾನೆ, ಒಬ್ಬ ರಾಜನು ಕೂಡ ಇದ್ದಾನೆ. ಅವನೇನಾದ್ರು ನಿಜವಾಗ್ಲೂ ಆಟ ಆಡಕ್ ನಿಂತ್ರೆ ಆಯ್ತಾ, ಇವಾಗೇನು ಎಲ್ಲ ಅರ್ಚಾಡೋರೆ ಕಿರ್ಚಾಡೋರೆ ಒಂಥರ ಟಾಪ್ ತರ ಕಾಣಿಸ್ತಾ ಇದಾರೆ, ಅವ್ರೆಲ್ರು ಕೂಡ ಮೀರ್ಸಿ ನಿಲ್ತಾನೆ. ಆದ್ರೆ ಏನು ಅಂದ್ರೆ ಮುಂದಿನ ದಿನಗಳಲ್ಲಿ ನಿಮ್ಮ ನೆಗೆಟಿವ್ ಏನೇನ್ ಕಮೆಂಟ್ ಮಾಡಿದಾರೆ ಎಲ್ಲದಕ್ಕೂ ಕೂಡ ಉತ್ತರ ಸಿಗುತ್ತೆ. ಹಂಗ ಅನ್ಕೊಂಡು ಅವನು ನೀವೇನೋ ಮಾಡ್ಬಿಟ್ರಿ ಅಂತ ಅವ್ನ ಯಾವ್ದೇ ಕಾರಣಕ್ಕೂ ಸೋಲುವಂತ ವ್ಯಕ್ತಿ ಅಲ್ಲ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀವಿ.